ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾವಿದ್ದೀವಿ. ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸ್ಟಾರ್ ಚಂದ್ರ ಅವರ ನಡುವೆ ಭಾರಿ ಪೈಪೋಟಿಯ ಚುನಾವಣೆ ನಡೀತಾ ಇದೆ. ಇಲ್ಲಿನ ಮತದಾರರು ಏನ್ ಹೇಳ್ತಾರೆ ನೇರವಾಗಿ ಅವ್ರನ್ನೇ ಕೇಳೋಣ. ಈ ಬಾರಿ ಅವರ ಬೆಂಬಲ ಯಾರಿಗೆ? JDS ಬೆಂಬಲ ಕೊಡ್ತಾರಾ ಇಲ್ಲ ಕಾಂಗ್ರೆಸ್ ಬೆಂಬಲ ಕೊಡ್ತಾರಾ? ನೇರವಾಗಿ ಅವ್ರನ್ನೇ ಕೇಳೋಣ ಬನ್ನಿ. ಹೇಳ್ತಾರೆ ಬಸ್ ಪ್ಲೀಸ್ ಬಿಟ್ಟು ಇದೇನಪ್ಪ ಮಾಡ್ತೀವಿ. ಗ್ಯಾರಂಟಿ ಯೋಜನೆಗಳಿಗೆ ಅನುಕೂಲ ಆಗ್ತಾ ಇಲ್ಲ. ಅನುಕೂಲ ಆಗದೆ ನಾವು BJP ಪಕ್ಷ ಕಾಂಗ್ರೆಸ್. ಯಾಕೆ JDS ಬೇಡ ಅಂತ? ನಮಗೆ 2000 ಫ್ರೀ ಬರ್ತಾ ಇದೆ, ಕರೆಂಟ್ ಫ್ರೀ ಇದೆ, ಬಸ್ ಫ್ರೀ ಇದೆ, ಎಲ್ಲ ಸೌಲಭ್ಯ ಇದೆಲ್ಲ. ಅಕ್ಕಿ ದುಡ್ಡು ಬರ್ತದೆ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಆಗ್ಬೋದು. ತಾವು ಯಾವ ಪಕ್ಷನ ಬೆಂಬಲಿಸ್ತೀರಾ ಅಂತ? ನಾವು ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ ಬೆಂಬಲಿಸ್ತೀವಿ. ಯಾಕೆ ಸರ್ JDS ಪಕ್ಷನೇ ಬೆಂಬಲಿಸಬೇಕು ಅಂತ? ಮೇಲಿರೋದು ಮೋದಿ ಸರ್. ಇಲ್ಲಿ ಕುಮಾರಸ್ವಾಮಿ ಗೆದ್ರೆ ಮೋದಿಯವ್ರಿಗೆ ಒಳ್ಳೇದಾಗುತ್ತೆ. ಮೋದಿಯವರು ದೇಶಕ್ಕೆ ಒಳ್ಳೇದು ಮಾಡ್ತಾರೆ. ಜನಗಳಿಗೆಲ್ಲ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಕುಮಾರಸ್ವಾಮಿ ಅವರು ಗೆಲ್ಬೇಕು. ಸರ್, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ಅನೇಕ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೆ. ಅದೆಲ್ಲ ವೇಸ್ಟ್ ಸರ್. ಈಗ ಮಹಿಳೆಯರಿಗೆಲ್ಲ ಬಸ್ಸು ಉಚಿತ ಕೊಡ್ತಾ ಇದ್ದಾರೆ. ನಮಗೆ ಕ್ವಾರ್ಟರ್ಗೆ 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಏನು ಪ್ರಯೋಜನ? ಮಹಿಳೆಯರು ಪ್ರತಿದಿನ ಈಗ ನಾನು ಎಂಟು ಹೋದ್ರೆ ಯಾವಾಗ ತಿಂಗಳಲ್ಲಿ ಒಂದಿನ ಹೋಗ್ತಾರೆ. ನಾನು ಬಾರ್ಗೋರೆ ಡೈಲಿ ಹೋಗ್ತೀನಿ. ಡೈಲಿ ನಾನು ಹತ್ರ 20-30 ರೂಪಾಯಿ ಕಿತ್ಕೊಬಿಟ್ಟು ನಾನು ಎಂಟು ತಿಂಗಳಿಗೆ ಒಂದ್ಸಲಿ ಬಸ್ ಉಚಿತ ಕೊಟ್ರೆ ನಾವು ಕುಮಾರಸ್ವಾಮಿ ಗೊತ್ತಾಗ್ತೀವಿ. ಕುಮಾರಸ್ವಾಮಿ ಏನಕ್ಕೆ? ನಮ್ಗೆ ಅವ್ರಿಗೆ ಮಾಮೂಲಿ ರೈತರು ಸಾಲ ಎಲ್ಲ ಮನ್ನಾ ಮಾಡಿದ್ದಾರೆ. ಮಕ್ಕಳಿಗೆ ಬಿಸಿ ಊಟ ವ್ಯವಸ್ಥೆ ಮಾಡಿದ್ದಾರೆ. ಲ್ಯಾಟ್ರಿ ಇದು ಮಾಡ್ಬಿಟ್ಟು ಸರಾಕ್ ನಿಲ್ಲಿಸಿದ್ದಾರೆ. ಆಮೇಲೆ ಸುಮಾರು ಒಳ್ಳೆ ಯೋಜನೆ. ಆಮೇಲೆ ಮೇಲ್ಕೋಟೆ ಸೈಡ್ ಎಲ್ಲ ಇದು ವ್ಯಥ ನೀರಾವರಿ ಕೆರೆಗಳಿಗೆಲ್ಲ ನೀರಿಸಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಅಂತ ಪರವಾಗಿಲ್ಲ. ಆಮೇಲೆ ಮಂಡ್ಯ ನಿಂದವರು ನಾವು ಅವ್ರಿಗೆ ಅಭಿಮಾನಿಯಿಂದ ನೀವೇನು ಹೇಳ್ತೀರಾ ಯಜಮಾನ್ರೆ? ಚುನಾವಣೆ ನಾವು ದೇಶದ ಬಗ್ಗೆ ಮೋದಿಗೆ ಹಾಕ್ತೀವಿ. ಮೋದಿ ನೋಡ್ಕೊಂಡು ಇಲ್ಲಿ NDA ಕಮೆಂಡ್ ಆಗೋರು ಕುಮಾರಸ್ವಾಮಿ ಅವರು. ಇನ್ನು ನಮ್ಮ ರಾಜ್ಯದ ನೀರಾವರಿ KRS ನೀರು ಇರ್ಬೋದು, ಮತ್ತು ಇನ್ನೊಂದು ತಮಿಳುನಾಡು ಮೇಕೆ ಅದೇ ಒಂದು ಇರಬೇಕು. ಅದ್ರ ಬಗ್ಗೆ ಹೋರಾಟ ಮಾಡ್ತಾರೆ ಅನ್ನೋದೇನೋ ನಮ್ಮದೊಂದು ನಂಬಿಕೆ. ರಾಜ್ಯದಲ್ಲಿ ಅವ್ರನ್ನ ಆಡ್ಸೋಣ. ನಮಗೆ ಮೇನು ಮೋದಿ ಬರಬೇಕು. ನಮ್ಮ ದೇಶ ಆಗಬೇಕು. ದೇಶ, ಭಾಷೆ, ಸಂಸ್ಕೃತಿ ಫಸ್ಟ್. ಅದು ದೇಶ ಇದ್ರಲ್ಲೇ ನಾವು ಫಸ್ಟ್. ಅದರಿಂದ ನಾವು ಮೋದಿಯವರು. ಮೇಡಮ್, ಈಗ ಮಂಡ್ಯ ಲೋಕಸಭಾ ಕ್ಷೇತ್ರ ಚುನಾವಣೆ ನಡೀತದೆ. ಕಾಂಗ್ರೆಸ್, BJP, JDS ಅಭ್ಯರ್ಥಿಗಳಿಂದ ಭಾಳ ಪೈಪೋಟಿ ನಡೀತಿದೆ. ನೀವು ಯಾವ ಪಕ್ಷನ ಬೆಂಬಲಿಸ್ತೀರಾ? ಕಾಂಗ್ರೆಸ್. ಗ್ಯಾರಂಟಿ ಯೋಜನೆಗಳು ಅನುಕೂಲ ಆಗ್ತಿದೆ ಅಂತನಾ? ಹೇಗೆ? ಏನಿಲ್ಲ, ಅದೇ ಇಷ್ಟ ಯಾವಾಗಲೂ ನಮಗೆ. ಎಲ್ಲ ಸೌಲಭ್ಯ 2000 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತೆ ಬಸ್ ಫ್ರೀ, ಪ್ರತಿಯೊಂದು ಇದರಲ್ಲೂ ನಡೀತಾ. ಸರ್, ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸ್ವಾಭಿಮಾನ ವಿಚಾರವಾಗಿ ಮಂಡ್ಯ ಜಿಲ್ಲೆ ಜನ ಸೋಲಿಸಿದ್ರು. ಈ ಬಾರಿನೂ ಕೂಡ ಅದೇ ಟ್ರಂಪ್ಗಳನ್ನ ಬಳಸ್ತಾ ಇದ್ದಾರೆ. ಏನು ಹೇಳ್ತಾರೆ ಸರ್? ಸ್ವಾಭಿಮಾನ ಮತ್ತು ಈ ವರ್ಗನವ್ರು ಅಂತ ಹೇಳ್ತಿದಾರಲ್ಲ, ಸ್ಟಾರ್ ಚಂದ್ರ ಅವ್ರು ಎಲ್ಲಿಂದ ಬಂದರು? ಸ್ಟಾರ್ ಚಂದ್ರ ಅವ್ರದ್ದಿರೋದು ಮತದಾನದ ಪಟ್ಟಿ ತೆಗೆದು ನೋಡಿದ್ರೆ ಅವ್ರದ್ದು ಬೆಂಗಳೂರಲ್ಲಿ. ಅವರು ನಮ್ಮ ಮಂಡ್ಯ ಜಿಲ್ಲೆಯವರು ಅಲ್ವಲ್ಲ. ನಾವಿಲ್ಲಿ ಒಳಗ್ನವರು ಅನ್ನೋದಕ್ಕಿಂತ ಮೊದಲನೇದಾಗಿ ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು ಕುಮಾರಣ್ಣವರು. ಇಲ್ಲಿ ಹೊರಗ್ನವರನ್ನು ಪ್ರಶ್ನೆ ಬರಲ್ಲ, ಇಲ್ಲಿ ಸ್ವಾಭಿಮಾನ ಪ್ರಶ್ನೆ ಬರಲ್ಲ. ಇಲ್ಲಿ ಏನಿದ್ರು ಅಭಿವೃದ್ಧಿ ಕೆಲಸ ಯಾರು ಮಾಡೋಣ ಬರುತ್ತೆ. ಸಾಲದಕ್ಕೆ ಕಳೆದ ಬಾರಿ ಏನಾಯ್ತು ನಮ್ಗೆ ಅಂತಂದ್ರೆ, ಈ ಜಿಲ್ಲೆ ಒಳಗಡೆ ಈ ಕಾಂಗ್ರೆಸ್ನವರು ಬೆನ್ನಿಗೆ ಚೂರಿ ಹಾಕಂತ ಕೆಲಸನ ಮಾಡಿದ್ರು. ಎಲ್ಲರೂ ನಂಬಿಸಿ ಕತ್ಕೂದ್ರು ಹೋದ ಬಾರಿ. ಆದರೆ ಈ ಬಾರಿ BJP ಅವರು ಮೈತ್ರಿ ಧರ್ಮನ ಪಾಲನೆ ಮಾಡ್ತಿದ್ದಾರೆ. ಇದುವರೆಗೂ ಕೂಡ ತುಂಬಾ ಚೆನ್ನಾಗಿ JDS ಹಾಗೂ BJP ಪಕ್ಷದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಏನಾರ ಮಾಡಿ ಕುಮಾರಣ್ಣನ ಈ ಜಿಲ್ಲೆಯಲ್ಲಿ ಗೆಲ್ಲಿಸಬೇಕು, ನರೇಂದ್ರ ಮೋದಿ ಅವರಿಗೆ ಶಕ್ತಿ ತುಂಬಬೇಕನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾವು ಹೇಳ್ತೀವಿ, ಇವಾಗ 100ಕ್ಕೆ 100 ಭಾಗ ಈ ಜಿಲ್ಲೆಯಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿ ಅಂತ ಕುಮಾರಣ್ಣವರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದನ್ನ ಯಾರೇ ಎತ್ಕಟ್ಟಿದ್ರು ಕೂಡ ಅವರ ಏನು ಈ ಅಪಪ್ರಚಾರಗಳವೆ, ಅಪಪ್ರಚಾರಗಳ ನಮ್ಮ ಮಂಡ್ಯ ಜಿಲ್ಲೆಯ ಜನ ಮಾನ್ಯತೆ ಕೊಡಲ್ಲ. ಕುಮಾರಣ್ಣವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. JDS ಹಾಗೂ BJPಯ ಮೈತ್ರಿಯ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಈ ಬಾರಿ ಕುಮಾರಣ್ಣನ ಗೆಲ್ಲಿಸಿ. ನಮ್ಮ ಹೆಸರು ವಸಂತ್ ಕುಮಾರ್ ಅಂತ, ಪಾಂಡಪುರ ಟೌನ್ ಬಿರ್ಶಕಳ್ಳಿ 3ನೇ ವಾರ್ಡು. ನಾವು ಈ ವರ್ಷ ಸ್ಟಾರ್ ಚಂದ್ರ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿನ ಬೆಂಬಲಿಸ್ತಾ ಇದ್ದೀವಿ. ಯಾಕೆ ಸರ್ ಕಾಂಗ್ರೆಸ್ ಪಕ್ಷ? ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟಿದ್ದಾರೆ, ಅದನ್ನು ಸದುಪಯೋಗ ಪಡಿಸ್ಕೊತಾ ಇದ್ದೀವಿ ನಾವು. ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋದು ಬೇಡ, ನಾವು ಅವ್ರಿಗೆ ಮಾಡೋದು. ಇದ್ರದ್ದು ಕಾವೇರಿ ನೀರಿನ ಬಗ್ಗೆ ಭಾರಿ ಅದನ್ನು ಏನಿದ್ರು ನಮ್ಮ ಕುಮಾರಸ್ವಾಮಿ ದೇವೇಗೌಡರು ನಿಂತ್ಕೊಂಡು ವ್ಯವಸ್ಥೆ ಈ ಸಮ್ಮಿಶ್ರ ಸರ್ಕಾರ ಅಲ್ಲಿ ಬಂದರೆ, ಸೆಂಟ್ರಲ್ಲೇ ಬಂದರೆ ಮೋದಿಯವ್ರನ್ನ ಅವ್ರನ್ನ ಹಿಡ್ಕೊಂಡು ಅದೊಂದು ಕಾವೇರಿ ಇದನ್ನ ಬಗೆಹರಿಸ್ತಾರೆ ಅಂತ ನಮಗೆ ಭಾರಿ ದೃಷ್ಟಿ ಇದೆ. ಆದ್ದರಿಂದ ನಾವು ಕುಮಾರಸ್ವಾಮಿಯನ್ನು ಬೆಂಬಲಿಸಬೇಕು ಅಂತ ಮಾಡ್ತಾ ಇದ್ದೀವಿ.
ಆಮೇಲೆ ಇಲ್ಲಿ ಪಾಂಡವಪುರ ತಾಲೂಕಲ್ಲಿ CS ಪುಟ್ಟರಾಜ್ ಅವರು ಮಿನಿಸ್ಟರ್ ಆಗಿದ್ರು, MLA ಆಗಿದ್ರು. ಆವಾಗ ಪ್ರಗತಿ ಜಾಸ್ತಿ ನಡೆದಿದೆ. ಪುಟ್ಟರಾಜ್ ಅವರು MLA ಆಗಿರೋ ಪ್ರಗತಿ ಜಾಸ್ತಿ ಆಗಿದೆ ಪಾಂಡವಪುರ ತಾಲೂಕಲ್ಲಿ. ಇವು ಬಸ್ ಸ್ಟ್ಯಾಂಡ್ ತಗೊಳ್ಳಿ, ಡಿಪೋ ತಗೊಳ್ಳಿ, ಪಾರ್ಕ್ ತಗೊಳ್ಳಿ, ಕಾಲೇಜ್ಗಳು ತಗೊಳ್ಳಿ, ರೋಡ್ಗಳು ತಗೊಳ್ಳಿ, ಎಲ್ಲ ಒಂದು ಕಡೆಯಿಂದಲ್ಲ ಎಲ್ಲ ಕಡೆನೂ ಚೆನ್ನಾಗಿ ಡೆವಲಪ್ ಆಗಿದೆ ಪಾಂಡವಪುರ. ಮೊದಲು ಪಾಂಡವಪುರ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಇವತ್ತು ಪಾಂಡವಪುರ ಒಂದು ಡಿಸ್ಟಿಕ್ ಅಂತ ಕಾಣ್ತಾ ಇದೆ. ಆದ್ರಿಂದ ನಾವು ಆಕ್ಚುಲಿ ದಲ್ದವರು ಈ ಮೈತ್ರಿ ಆದ್ರಿಂದ ಮೈತ್ರಿ ಅಭ್ಯರ್ಥಿಗೆ ನಾವು ಬೆಂಬಲಿಸ್ತೀವಿ, ಯಾರೇ ಆಗಲಿ. ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ನಮ್ಮ ನಾಯಕರಾದ KS ದರ್ಶನ್ ಪುಟ್ಟಣ್ಣಯ್ಯನವರು ಪ್ರಚಾರದಲ್ಲಿದ್ದಾರೆ. ನಾವು 100ಕ್ಕೆ 100 ಭಾಗ ಸ್ವಾಭಿಮಾನಿ ಜಿಲ್ಲೆ ಆಗಿರೋದು ಮಂಡ್ಯ. ಕಳೆದ ಬಾರಿನೂ ಸುಮಲತಾ ಅವ್ರಿಗೆ ನಾವು ಹೊರಗಿನ ಜಿಲ್ಲೆಯವ್ರಿಗೆ ಅವ್ರ ಮಗನ ಸೋಲಿಸಿದ್ವಿ. ಈ ಬಾರಿನೂ ಕೂಡ ನಾವು ಹೊರಗಿನ ಜಿಲ್ಲೆಯವ್ರಿಗೆ ಅವಕಾಶ ಕೊಡಲ್ಲ. ಯಾಕೆ ಅಂತ ಅಂದರೆ ಮಂಡ್ಯ ಸ್ವಾಭಿಮಾನಕ್ಕೆ ನಂಬರ್ 1 ಆಗಿದೆ. ಇಡೀ ಇಂಡಿಯಾದಲ್ಲೇ ಮಂಡ್ಯ ಅಂದರೆ ಒಂದು ಹೆಸರಿದೆ. ಮಂಡ್ಯ ಜನ ಸ್ವಾಭಿಮಾನ ಮತ್ತು ಯಾವುದೇ ಕಾವೇರಿ ವಿಶ್ವಸ್ಸು ಆ ರೀತಿ ಎಂದಾಗ ಸ್ವಾಭಿಮಾನದಲ್ಲಿ ನಂಬರ್ 1 ಆಗಿರ್ತೀವಿ ನಾವು. ಯಾವುದೇ ಕಾರಣಕ್ಕೂ ನಾವು ಹೊರಗಿನ ಜಿಲ್ಲೆಯವ್ರಿಗೆ ಅವಕಾಶ ಕೊಡಲ್ಲ. ಗೌಡರು ಮತ್ತು ಸ್ಟಾರ್ ಚಂದ್ರು ಅವರು ನಮ್ಮ ಜಿಲ್ಲೆಯವರಾಗಿರ್ತಾರೆ. ಅವರು ನಮ್ಮ ಜಿಲ್ಲೆ ಮಗನಿಗೆ ನಾವು ಅವಕಾಶ ಕೊಟ್ಟೇ ಕೊಡ್ತೀವಿ. ನಮ್ಮ ಲೀಡರ್ ಆಗಿರೋಂಥ ದರ್ಶನ್ ಪುಟ್ಟಣ್ಣಯ್ಯನವರ ನಿಲುವಿಗೆ ನಾವು ಗಟ್ಟಿಯಾಗಿ ನಿಲ್ತೀವಿ ರೈತ ಸಂಘ. ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿನ ಬೆಂಬಲಿಸ್ತೀರಾ ಸರ್? ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ HD ಕುಮಾರಸ್ವಾಮಿ ಅವರನ್ನ ಬೆಂಬಲಿಸ್ತೀವಿ ಸರ್. ಅಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಒಳ್ಳೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೆ. ಗ್ಯಾರಂಟಿ ಯೋಜನೆ ಏನು ಪ್ರಯೋಜನ ಇಲ್ಲ. ಓಕೆ, ಕಾಂಗ್ರೆಸ್ ಪಕ್ಷ ಯಾಕೆ ಕಾಂಗ್ರೆಸ್ ಪಕ್ಷದ ಬೆಂಬಲಿಸಿದ್ರು? ಮಾಮೂಲಿ ಅವರು ಹಿಂದಿನ ಇಂದಿರಾ ಗಾಂಧಿ ಅವರಿಂದ ಅನುಕೂಲ ಮಾಡಿದಾರಲ್ಲ, ಅದನ್ನು ಬಿಡೋದು ಬೇಡ. ಅದರಿಂದ ಹತ್ತಾಕಿ ಬೆಂಬಲಿಸ್ತೀರಾ ಸರ್? ನಾವು ಕುಮಾರಸ್ವಾಮಿ ಅವ್ರನ್ನ ಬೆಂಬಲಿಸ್ತೀವಿ. ಈ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಒಳ್ಳೆ ಯೋಜನೆ ಇದ್ರೆ ಕುಮಾರಣ್ಣರು ಅವ್ರ ಕಾಲದಲ್ಲಿ 2 ಸಾರಿ ಸಾಲ ಮನ್ನಾ ಮಾಡವ್ರೆ. ನಮ್ಮ ರೈತರ ಬಗ್ಗೆ ಅವ್ರಿಗೆ ಕಾಳಜಿ ಇದೆ, ಬೇರೆಯವ್ರಿಗೆ ಯಾರಿಗೂ ಕಾಳಜಿ ಇಲ್ಲ. ಕಾಂಗ್ರೆಸ್ ಸರ್ಕಾರ ಕಾಳಜಿ ಇಲ್ಲ ಅಂತ ಹೌದು ಖಂಡಿತ. ಯಾಕೆ, ಏನ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ? ಬರೀ 28 ಸೀಟಲ್ಲಿ ಸಾಲ ಮನ್ನಾ ಮಾಡೋರು ಕುಮಾರಸ್ವಾಮಿ ಅವರು. ಅದು ಯಾರು ಖರೀದಿ ಮಾಡಿರೋರು? ಆದ್ರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿನ ಗೆಲ್ಲಿಸಿದ್ರಲ್ಲ ಚುನಾವಣೆಯಲ್ಲಿ. ಗೆದ್ದಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಸರಿ ಕುಮಾರಣ್ಣವ್ರು ಕಣಕ್ಕಿಳಿದಿರೋದ್ರಿಂದ ನಾವು ಅವ್ರಿಗೆ ಬೆಂಬಲಿಸ್ತೀವಿ. ಅವ್ರ ಮೇಲೆ ಅಭಿಮಾನ ನಮಗಿದೆ, ಅವ್ರಿಗೆ ನಮ್ಮ ಮೇಲೆ ಅಭಿಮಾನ ಇದೆ.